ವಡೆ ಹಾಕವ ಏನು ತಿತ್ತಿ ವಡೆ ಹಾಕವ ನೋಡೋಣ ಬರ್ರಿ. ಹಾಂ ಒಂದು, ಹಾಂ ಎರಡು, ಹಾಂ ಮೂರು, ಇನ್ನೊಂದು ಹಾಕ್ತಿ ಅಷ್ಟೇ. ಮುಂಜಾನೆ ನೆನೆಕ್ಕೆ ಇಟ್ಟಿದ್ದಳಂತ. ಇದ್ರಾಗ ಏನೇನು ಹಾಕಿ ಇದು ಹಿಂಗೆಲ್ಲ ನೀರೆಲ್ಲ ಭಾಳ ನೀರು ಹಾಕಿದ್ದೆ, ನೀರೆಲ್ಲ ಹಿಂಕೊಂಡಿದ್ದೆ, ಹಿಂಗೆ ಹಾಕ್ಯದ. ಆಮೇಲೆ ಅದ್ರಾಗ ಸ್ವಲ್ಪ ತೆಗ್ದೀನಿ ನಾನು. ತೆಗೆದು ಇದಕ್ಕೆ ಏನು ಮಾಡೀನಿ, ಫಸ್ಟ್ ಸಾಬುದಾನಿ ಎಲ್ಲ ನೀರೆಲ್ಲ ಹಿಂಗಿದ ಮೇಲೆ ಅದಕ್ಕೆ ಸಾಲ್ಟ್ ಹಾಕೀನಿ. ಆಮೇಲೆ ಶೇಂಗಾ ಹುರ್ಕೊಂಡ್ಕ ಆಮೇಲೆ ಅದನ್ನು ಗ್ರೈಂಡರ್ದಾಗ ಮಿಕ್ಸರ್ ಮಾಡ್ಕೊಂಡು ಶೇಂಗಾ ಪುಡಿ, ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಖಾರ ಹಾಕೀನಿ. ಈಗ ಅಲ್ಲಿ ನೋಡಿ ತೋರಿಸ್. ಇಲ್ಲಿ ಒಂದು ಆಲೂಗಡ್ಡೆ ತಿಡಿ ಮಾಡ, ಆಲೂಗಡ್ಡೆ ಕುದಿಯಕ್ಕೆ ಹಾಕಿನ ಒಂದೇ. ಅಲ್ಲಿ ಒಂದು ಬಟಾಟೊ ಕುದಿಸೋಕ್ಕಿಟ್ಟಾಳು. ಆಕೆ ಹೇಳಿದ ಸರಿಯಾಗಿರೋದಿಲ್ಲ, ನಾ ಕರೆಕ್ಟ್ ಹೇಳ್ತೀನಿ ಕೇಳ್ರಿ ನೀವು. ಸಾಬುದಾನಿ ನೆನೆಸ್ಕೊಂಡು, ಕಾರ್ನ್ಫ್ಲವರ್ ಸ್ವಲ್ಪ, ಶೇಂಗಾ ಸ್ವಲ್ಪ, ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ಬೇಕಂದ್ರೆ ಹಾಕೋರಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕೋರಿ, ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ, ಮತ್ತೇನು ಬೇಕು ರೀ ಮೇಡಮ್? ಕರಿಬೇವು ಮತ್ತು ಸ್ವಲ್ಪ ಕರಿಬೇವ. ಈಗ ಇದನ್ನು ಏನು ಮಾಡಬೇಕು? ಕರಿಬೇವ ಹಸಿ ಅಲ್ಲ ಅಂತ ನೋಡ್ರಿ, ಹಸಿ ಅಲ್ಲ ಕರಿಬೇವು. ಇದನ್ನೆಲ್ಲ ಕಲಿಸ್ಕೋಬೇಕೇನು? ಈಗ ಕಲಿಸ್ಕೊಂಡು ಎಲ್ಲ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡಿ ಹಿಟ್ಟು ಥರ ಮಾಡ್ಬೇಕೆ? ಒದೆ ಹಿಟ್ಟು ಥರ ನಾದಬೇಕು. ಎಲ್ಲ ಮಿಕ್ಸ್, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಇದು ಮಾಡಿ ಕಲಿಸ್ಕೊಂಡು ಹಿಟ್ಟು ಥರ ಮಾಡ್ಕೋಬೇಕಂತ. ಅದನ್ನು ಮಾಡಿಕೊಂಡು ಮತ್ತೆ ಸಿಗ್ತೀನಿ ತರ್ರಿ. ಅದಾದ್ಮೇಲೆ ಬೇಯಿಸಿದ ಆಲೂಗಡ್ಡೆ ತೊಗೊಂಡು, ಬೇಯಿಸಿದ ಆಲೂಗಡ್ಡೆ ಎಲ್ಲರೂ ಆ ಥರ ಹೆರೆಸ್ತಾರೇನ? ಹೆಚ್ಚಿಗೆ ಬಿಡ್ಲಾ? ಸುಡಾದೈತೆ ಆಮೇಲೆ ಅದು ಮಿಕ್ಸ್ ಆಗ್ಬೇಕಂದ್ರೆ ಅದನ್ನ ಯಾಕೆ ಹೆರಚ್ಬೇಕು? ಹೆಚ್ಚಿಗೆ ಬಿಟ್ರೆ ಮುಗೀತು, ಅದು ಅಲ್ಲೇ ಕಲಿಸ್ತೈತೆ ಅದು. ಓಕೆ, ಆಕೆ ಸ್ವಲ್ಪ ಡಿಫ್ರೆಂಟ್ ಅದಾಳ, ಹೆರ್ಚಾಕತ್ತಾಳ. ಹಸಿದ ಗತೆ ಹೆರ್ಚಾಕತ್ತಾಳ, ಕುದಿಸಿದ್ದೈತೆ ಅದು. ಹಿಚ್ಕಿದ್ರೆ ಮುಗಿದೋತು, ಅದ್ರೊಳಗೆ ಮಿಕ್ಸ್ ಆಗ್ತೈತೆ ಅದು. ಅದ್ರೊಳಗೆ ಕಿವುಚ್ಕೊಂಡು ಹಿಟ್ಟು ಥರ ಮಾಡ್ಕೋಬೇಕು. ಅದ್ರಾಗ ಮಾಡ್ಕೋರಿ. ಅಕ್ಕಿನ ಗತೆ ಮಾಡೋಕೆ ಹೋಗ್ಬೇಡ್ರಿ, ಹುಚ್ಚರಂಗೆ ಮಾಡ್ಕಿಸಿಂದ ಎಲ್ಲ ಕೆಡಿಸ್ಕೊಂಡು ಇಟ್ಕೊಂಡಿರಿ. ಹಿಂಗೆ ಪಿಚ್ ಅಂತೇಳಿ ಹಿಂಗೆ ಇದು ಮಾಡಿರಿ, ಕಲಿಸ್ರಿ, ಎಲ್ಲ ಮಿಕ್ಸ್ ಆಗ್ತೈತೆ ಅದು. ಸುಳ್ಳು ಹೆರ್ಚೋದು ನೋ ಅವಶ್ಯಕತೆ. ಓಕೆ, ಸ್ವಲ್ಪ ಜೀರಿಗೆ ಹಾಕ್ರಿ. ಹಂಗೆ ಸ್ವಲ್ಪ ಜೀರಿಗೆ ಹಾಕಿದಿಲ್ಲ, ಸ್ವಲ್ಪ ಜೀರಿಗೆ ಹಾಕ್ರಿ, ಟೇಸ್ಟ್ ಕೊಡ್ತೈತಿ. ಓಕೆ, ನೆಕ್ಸ್ಟ್ ಏನು ಮಾಡ್ತಾಳೆ ನೋಡೋಣ ಬರ್ರಿ. ನೋಡ್ರಿ, ಅದನ್ನೆಲ್ಲ ಇದ್ರಾಗ ಹಾಕಕತ್ತಾಳು. ಮೆಣಸಿನ್ಕಾಯಿ, ಕೊತ್ತಂಬರಿ, ಲಾಸ್ಟಿಗೆ ಏನು ವಡೆ ಹಾಕವ ಏನು ತಿತ್ತಿ ವಡೆ ಹಾಕವ ನೋಡೋಣ ಬರ್ರಿ. ತಿತ್ತಿ ವಡೆ ಹಾಕಾವು, ತಿನ್ಬೇಕು ಅದನ್ನು ಎಲ್ಲ. ಇಷ್ಟು ಮಾಡಿಕೊಂಡು ಓಕೆ, ಈಗೇನು ಮಾಡಬೇಕು? ಇವಾಗ ಏನಿಲ್ಲ, ಹಿಂಗೆ ಕಲಿಸ್ಕೋಬೇಕು. ತುಂಬ ಲೈಕ್ ಅಂತ ಕಲಿಸ್ಬೇಕು. ಹಿಂಗೆ ಹಿಂಗೆ ಕಲಿಸ್ಕೋಬೇಕು. ಹಿಂಗೆ ಓಕೆ, ಹಿಂಗೆ ಕೆವುಚ್ಕೊಂಡು ಹಿಟ್ಟು ಥರ ಮಾಡ್ಕೋಬೇಕು ನೋಡ್ರಿ ಅದು. ಓಕೆ, ಹಿಂಗೆ ರೌಂಡ್ ಉದ್ದಿನ ವಡೆ ಆಗ್ತಾವಲ್ಲ ಆ ಥರ ಬಿಡ್ಬೇಕೇನೋ. ಹೋಗಿ ಉದ್ದಿನ ವಡೆ ಥರ ಎಣ್ಣೆ ಒಳಗೆ ಬಿಡ್ಬೇಕೇನೋ ಅದನ್ನು. ಓಕೆ ನೋಡ್ರಿ, ಫೈನಲ್ಲಾಗಿ ಹಿಂಗೆ ಮಾಡ್ಯಾಳ ನೋಡ್ರಿ. ಹಿಟ್ಟಿಗೆಲ್ಲ ಕಲಿಸಿ ಹಿಟ್ಟು ಮಾಡಿದಾಳು. ಆ್ಯಕ್ಚುಲಿ ಅದ್ರಾಗ ಕಲಿಸಿದ್ದಳು, ಇದ್ರಾಗ ಕರಿಬೇಕಾಗಿತ್ತು. ಇದು ಇಲಾಸ್ಟಿಕ್ಕಿಂದ ಐತಿ, ಏನಂತಾರೆ ಇದಕ್ಕೆ? ನಾನ್ ಸ್ಟಿಕ್. ಇದು ನಾನ್ ಸ್ಟಿಕ್ ಐತಿ. ಇದ್ರಾಗ ಸರಿಯಾಗಿ ಕರಿಯಾಕೆ ಬರೋದಿಲ್ಲ, ಯಾಕಂದ್ರೆ ಇದು ತೆಳಗೆ ಅಂಟ್ಕೋತೈತೆ ಅಂತೇಳಿ ಅದ್ರೊಳಗೆ ಕರಿತಾಳ ಎಣ್ಣೆ ಒಳಗೆ. ಇದ್ರೊಳಗೆ ಇದನ್ನು ತೆಗೆದಿಟ್ಟಾಳ ನೋಡ್ರಿ. ಮತ್ತು ನೆಕ್ಸ್ಟ್ ಏನು ಮಾಡ್ತಾಳೆ ನೋಡೋಣ ಬರ್ರಿ. ಮೊದಲಿಗೆ ಗ್ಯಾಸ್ ಹಚ್ಬೇಕ್ರಿ. ಮತ್ತು ಗ್ಯಾಸ್ ಹಚ್ಚಲಾರ್ದೆ ಏನಾರು ಒಲೆ ಮ್ಯಾಗ ಇಟ್ರಿ ಅಂದ್ರೆ ಅಡುಗೆ ಆಗಂಗಿಲ್ಲ ರೀ, ಅದು ಗೊತ್ತೈತ್ರಿ. ಓಕೆ, ಅಷ್ಟ ಒಲೆ ಮ್ಯಾಗ ಒಲೆ ಹಚ್ಚಿ ಅಲ್ಲ ಗ್ಯಾಸ್ ಮೇಲೆ ಒಲೆ ಹಚ್ಚಿ ಅದ್ರ ಮೇಲೆ ಒಂದು ಇದು ಇಡ್ಬೇಕ್ರಿ. ಇದ್ರೊಳಗೆ ಎಣ್ಣೆ ಹಾಕೋಬೇಕ್ರಿ ಆಮೇಲೆ. ಓಕೆ, ಈಗ ವಡೆ ಹೆಂಗೆ ಮಾಡ್ತಾಳೆ ನೋಡೋಣ ಬರ್ರಿ. ನೋಡ್ರಿ, ಇದ್ರಾಗ ಎಣ್ಣೆ ಹಾಕ್ಕೊಂಡಾಳ, ಮತ್ತು ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಳ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಾಳ. ಇದ್ರಾಗ ಐತಿಲ್ಲ, ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಳ, ಯಾಕಂದ್ರೆ ಕೈಗೆ ಹಚ್ಚಾಕ. ಓಕೆ, ನೆಕ್ಸ್ಟ್ ಏನು ಮಾಡ್ತಾಳೆ ನೋಡೋಣ ಬರ್ರಿ. ಅಂಟ್ಕೋತೈತಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ತೊಗೊಂಡು ಈ ಥರ ಕೈಯಾಗ ರೌಂಡ್ ಮಾಡ್ಬೇಕ್ರಿ. ರೌಂಡ್ ಮಾಡಿ ಹಿಂಗೆ ಪ್ರೆಸ್ ಮಾಡ್ಬೇಕು ಕೈಯಾಗ. ಓಕೆ, ಈ ಥರ ಪ್ರೆಸ್ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಎಲ್ಲ ರೌಂಡ್ ಮಾಡಿ ಹಿಂಗೆ ಪ್ರೆಸ್ ಮಾಡಿ ರೌಂಡಗೆ ಗಾರ್ಗಿ ಗತೆ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಎಲ್ಲ ಇದನ್ನೆಲ್ಲ ಆ ಥರ ಮಾಡ್ಕೊಂಡು ಎಣ್ಣೆ ಒಳಗೆ ಬಿಡ್ಬೇಕು ಅಷ್ಟೇ, ಫೈನಲ್. ನೋಡ್ರಿ,
ಓಕೆ ನೋಡಿರಿ ಇಲ್ಲೆಷ್ಟು ಹೆಂಗೆ ರೌಂಡಾಗಿ ಮಾಡ್ಕೊಂಡಾಳು, ಹೆಂಗೆ ಮಸ್ತಾಗ್ಯಾವ ರೌಂಡಾಗಿ. ಈಕರನ್ನ ತೆಗೆದು ಈಗ ಎಣ್ಣೆಗೆ ಬಿಡ್ತಾಳೆ ನೋಡ್ರಿ. ಎಣ್ಣೆನೂ ಕಾಯ್ದೈತಿ ಮಸ್ತ್ ಫಸ್ಟ್ ಕ್ಲಾಸಾಗಿ. ಈಗ ಎಣ್ಣೆ ಒಳಗೆ ಬಿಡ್ತಾಳೆ ನೋಡ್ರಿ. ಓಕೆ ಬಿಡ್ರಿ ಮೇಡಮ್. ಒಂದು ಎರಡು ಮೂರು ಇನ್ನೊಂದು ಹಾಕ್ತಿ. ಅಷ್ಟೇ ಅಷ್ಟೇ. ಓಕೆ ಅಷ್ಟೇ. ಎಣ್ಣೆ ಕಡಿಮೆ ಐತಿ, ಜಾಸ್ತಿ ಎಣ್ಣೆ ಇದ್ರೆ ಜಾಸ್ತಿ ಹೊಳಿ ಸಾಕ್ಬೇಡ, ಸಿಡಿತೈತಿ. ಕರೀಲಿ ಬಿಡು. ಓಕೆ ಅವ್ರನ್ನ ಚೆನ್ನಾಗಿ ಕೆಂಪಗಾಗಂಗೆ ಸ್ವಲ್ಪ ಕರ್ಕೊರಿ. ಕುರುಮ್ ಅನ್ನಂಗೆ. ಕುರುಮ್ ಬೇಡ, ನಿಮ್ಗೆ ಹೆಂಗೆ ಬೇಕು ಹಂಗೆ. ಕರಮ್ ಅಂದ್ರೆ ಕರಮ್ಮ, ಮೆತ್ತಗಂದ್ರೆ ಮೆತ್ತಗೆ. ಓಕೆ ಹಂಗೆ ಕರ್ಕೊರಿ. ಓಕೆ ಚೆಂದಾಗ ಕೆಂಪಗಾಗಂಗೆ ಕರ್ಕೊಂಡು ಅದ್ರೊಳಗೆ ಹಾಕ್ಕೊಂಡು ಮೇಯ್ದು ಬಿಡ್ರಿ. ಓಕೆ ನೋಡೋಣ, ಸ್ವಲ್ಪ ಕರೀಲಿ, ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗಾಗಿದಾವ ಅಂತೇಳಿ. ನೋಡಿರಿ ಫೈನಲ್ಲಾಗಿ ಹೆಂಗಾಗಿದಾವಂತ. ಮಸ್ತ್ ಚಂದಂತೂ ಕಾಣತ್ತವ. ತಿಂದು ನೋಡ್ಬೇಕಷ್ಟೇ. ಆರ್ಗ್ಯಾನಿಕ್ ವಡೆಗಳು, ಯಾವುದೇ ಕೆಮಿಕಲ್ ಇಲ್ಲ. ಓಕೆ ಮಸ್ತ್ ಟೇಸ್ಟ್ ಆಗಿದಾವೆ, ತಿನ್ನಂಗಾಗಿದಾವೆ, ಬದುಕ್ಬೋದು ತಿಂದ್ರೆ. ಇಷ್ಟೊತ್ತನ ನಾ ಏನೂ ಹೇಳಿದ್ದಿಲ್ಲ ಮಾಡಿರಿ ಅಂತ, ನೀವು ಮಾಡಿ ನೋಡ್ಬೋದು, ಪರವಾಗಿಲ್ಲ. ಇಷ್ಟೊತ್ತನ ನನಗೆ ನಂಬಿಕೆ ಇರಲಿಲ್ಲ, ನನಗೆ ಈಗ ನಂಬಿಕೆ ಬಂತು. ಟೇಸ್ಟ್ ಆಗಿದಾವೆ. ಇದೇನು ಮತ್ತು ಬೇರೆ ಅದಲ್ಲ, ಇದೇನೋ ಮತ್ತು ಬೇರೆ ಮೇಡಮ್ ಅರ್ಶಿನ ಹಾಕಿದೆ. ಸ್ವಲ್ಪ ಏನೋ ಬೇರೆ ಅರಿಶಿನ ಹಾಕಿ ಮಾಡತ್ತಾಳ ನೋಡ್ರಿ. ಅವು ಹೆಂಗೆ ಹಾಕೋ ಗೊತ್ತಿಲ್ಲ. ಟೇಸ್ಟ್ ಅಂತೂ ಮಸ್ತ್ ಆಗ್ಯಾವ ಮೇಡಮ್, ಮಸ್ತ್ ತಿನ್ಬೋದು. ಅವಾಗ ನೀವು ಮಾಡ್ತೀನಿ ರೀ, ಮಸ್ತ್ ಆಗ್ತಾವೆ. ಓಕೆ ರೆಸಿಪಿ ಗೊತ್ತಾಯ್ತಲ್ಲ. ಇನ್ನೊಂದು ಸರಿ ಕೇಳ್ಕೊಂಡ್ಬಿಡ್ರಿ. ಸಾಬುದಾನಿ, ಉಪ್ಪು, ಖಾರ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಬೋದು, ಬಿಡ್ಬೋದು, ಹಸಿ ಎಲ್ಲ. ಮತ್ತು ಏನು ಶೇಂಗಾ ಪುಡಿ ಮಾಡಬೇಕು ಹುರಿದು. ಆಮೇಲೆ ಕಾರ್ನ್ಫ್ಲವರು ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಹಿಟ್ಟು ಥರ ನಾದಿ ಅದನ್ನು ರೌಂಡ್ ಒತ್ಕೊಂಡು ಇಲ್ಲಿ ಮಾಡತ್ತಾಳಲ್ಲ ಈ ಥರ ಮಾಡಿಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಕೆಂಪಗಾಗಂಗೆ ನಿಮಗೆ ಹೆಂಗೆ ಬೇಕಂಗೆ ಕರ್ಕೊಂಡ್ಬಿಟ್ರೆ ಫೈನಲ್ಲಾಗಿ ಏನು ಸಾಬುದಾನಿ ವಡೆ ರೆಡಿ ಹಾಕವು. ಮಾಡ್ಕೊಂಡು ತಿನ್ನಿರಿ, ಚಲೋ ಆಗ್ತಾವೆ, ಮಸ್ತ್ ಆಗ್ತಾವೆ. ಮಾಡಿ ನೋಡಿರಿ. ಓಕೆ ಮೇಡಮ್, ಮತ್ತು ಇಷ್ಟೊತ್ತನ ಪರಿಶ್ರಮ ಕೊಟ್ಟು ಮಾಡಿದ್ದೀರಿ. ಮತ್ತು ನಿಮ್ಗೆ ಹೆಂಗೆ ಅನ್ಸತೈತೆ ರೀ? ನಮಗೆ ಚಲೋ ಅನ್ಸೈತಿ. ನೀವು ಮಾಡಿರಲ್ಲ, ನಿಮ್ಗೆ ಹೆಂಗೆ ಅನ್ಸತೈತಿ? ನಮಗೂ ಚಲೋ ಅನ್ಸತ್ತೆ. ಏನು ಕಷ್ಟ ಆಗಲಿಲ್ಲಲ್ಲ? ಕಷ್ಟ ಏನಿಲ್ಲ. ಓಕೆ ಏನು ಮಾಡೋದಕ್ಕೆ ಮಾಡ್ಬೋದು, ಮಾಡ್ಕೊಂಡು ತಿನ್ಬೋದಲ್ಲ? ಮಾಡ್ಕೊಂಡು ತಿನ್ಬೋದು ಅಂತ ನೋಡ್ರಿಪ್ಪ, ಮಾಡ್ಕೊಂಡು ತಿನ್ನಿರಿ. ಮತ್ತು ಅವ್ರ ಪರ್ಮಿಷನ್ ತೊಗೊಂಡು ಹೇಳತ್ತೀವಿ, ಮತ್ತು ಆಮೇಲೆ ಏನಾರು ಆಗಿತ್ತಂತ ಇಲ್ಲ. ಓಕೆ ಬಂದೋಬಸ್ತ್ ಅದಾವ, ಮಸ್ತ್ ಟೇಸ್ಟ್ನೂ ಅದಾವ, ಮಾಡ್ಕೊಂಡು ತಿನ್ನಿರಿ. ಓಕೆ ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿ ತರೋನು. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾರು ರೆಸಿಪಿ ಬೇಕಂದ್ರೆ ಹೇಳ್ಕೊಡ್ತಾಳೆ ವಿಡಿಯೋ ಮಾಡಿ. ಯಾವ್ದಾರು ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿರಿ, ಹೇಳ್ತಾಳೆ. ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಂಡು ಹೊಸಬ್ರು ಯಾರು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗ್ರಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.